ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಏನಾಗ್ತದೆ ಇಲ್ಲಿ? ಫೈನಲಿ ತಾಂಡವ್ ಏನು ಮಾಡಿಬಿಟ್ಟ, ಅಮ್ಮನ ಕಣ್ಣಲ್ಲೇ ಕಣ್ಣೀರು ಹಾಕಿಸ್ಬಿಟ್ಟ. ಕುಸುಮ ಅವರ ಪ್ಲ್ಯಾನ್ ಉಲ್ಟಾ ಹೊಡೆದ್ಬಿಡ್ತು, ಮುಖಭಂಗ ಆಗೋಯ್ತು. ಆಗಿದ್ರೆ ಅಂಥದ್ದು ಏನಾಗೋಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಈ ಕಡೆ ಭಾಗ್ಯ ಒಡವೆಗಳನ್ನ ಅಡ ಇಟ್ಟಿರೋ ಕಾರಣ ಕುಸುಮ ಅವ್ರ ಮುಂದೆ ಅನಾವರಣಗೊಳ್ಳುತ್ತೆ. ಕಾರಣ ಯಾತಕ್ಕೆ ಅನ್ನೋದು ಕುಸುಮ ಅವ್ರಿಗೆ ಗೊತ್ತಾಗತ್ತೆ. ತಾಂಡವ್ EMI ಪೇ ಮಾಡೋದಿಲ್ಲ ಅಂದರು, ನಾವೇ ಪೇ ಮಾಡಬೇಕು ಅಂದರು. ಅದಕ್ಕೋಸ್ಕರ ಮನೆ ಜಪ್ತಿ ಆಗ್ತಿತ್ತು, ನೋಟಿಸ್ ಇಶ್ಯೂ ಮಾಡ್ತೀವಿ ಅಂದರು. ಆ ಒಂದು ಕಾರಣಕ್ಕೆ ನಾನು ಒಡವೆನ ಅಡ ಇಟ್ಟೆ. ಆ ಒಡವೆನ ನಿಮ್ಗೆ ಹೇಳಿದಾಗ ಅಡ ಇಟ್ಟೆ. ಬಿಕಾಸ್ ಅವರು ಮಾಡಿದ್ದು ಈ ರೀತಿ ಮಾಡಿದ್ದಾರೆ, ನಿಮ್ಮ ಮಗ ಅನ್ನೋದು ಗೊತ್ತಾದರೆ ಅದನ್ನು ತಡೆಯೋ ಶಕ್ತಿ ನಿಮಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಭಾಗ್ಯ ಕೇಳ್ಕೊತಾಳೆ. ಇದು ಆಗ್ತಿದ್ದಂತೆ ಈ ಕಡೆ ಭಾಗ್ಯನ ಕ್ಷಮಿಸ್ತಾರೆ ಕೂಡ ಕುಸುಮ. ಅವ್ರಿಗೆ ಕೋಪ ಬರ್ತಕ್ಕಂಥದ್ದು ಅವರ ಮಗ ತಾಂಡವ್ ಮೇಲೆ. ತಾಂಡವ್ ಮಾಡಿರೋ ಕೆಲಸ ಅವರಿಂದ ಸಹಿಸೋಕ್ಕಾಗೋದಿಲ್ಲ. ತಕ್ಷಣ ತನ್ನ ಮಗನಿಗೆ ಕಾಲ್ ಮಾಡಿ, ನೋಡು ನಾಳೆ ನಾನು ನಿನ್ನ ಭೇಟಿ ಮಾಡಬೇಕು, ಹೋಟೆಲ್ ಹತ್ರ ಬಾ, ನಿಮ್ಮ ಆಫೀಸ್ ಪಕ್ಕ ಇದೆಯಲ್ಲ ಅಲ್ಲಿಗೆ, ನಾನು ಕೂಡ ಬರ್ತೀನಿ, ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಒಂದು ಸೀನ್ ಆದರೆ ಆ ಕಡೆ ತಾಂಡವಂತೂ ಫುಲ್ ಖುಷ್. ನಾನು ಅಂದ್ಕೊಂಡಿದ್ದಿನ ಬಂತು, ನಮ್ಮ ಅಮ್ಮಂಗೆ ನನ್ನ ವ್ಯಾಲ್ಯೂ ಗೊತ್ತಾಯಿತು, ನನ್ನ ಹತ್ರ ಬಂದು ಈಗ ಕ್ಷಮೆ ಕೇಳ್ತಾರೆ, ತಪ್ಪಾಯಿತು ಮಗನೇ ಬಂದುಬಿಡು ಅಂತ ಬೇಡ್ಕೋತಾರೆ. ಫೈನಲಿ ನಾನು ಗೆದ್ದಿದ್ದೀನಿ ಅಂತ ಗೆಲುವಿನ ನೆಗೆಯನ್ನು ಬೀರ್ತಿದ್ದಾರೆ ತಾಂಡವ್. ನಂತರ ಈ ಕಡೆ ತೊಗೊಂಡ್ರೆ ಭಾಗ್ಯ ಎಲ್ಲ ಕೂಡ ಓದ್ತಿರ್ಬೇಕಿದ್ರೆ ಕುಸುಮ ಅವರು ಒಂದು ಬುಕ್ ಪೆನ್ ತೊಗೊಂಡು ಹೋಗ್ತಾರೆ. ಯಾಕೆ ಏನು ಅನ್ನೋ ಪ್ರಶ್ನೆ ಕೇಳಬಾರ್ದು ಅನ್ನೋ ಕಂಡೀಷನ್. ನಂತರ ಬೆಳಗ್ಗೆ ಆಗ್ತಿದ್ದಾಗ ಭಾಗ್ಯಗೆ ರಜೆ ಹಾಕಬೇಕು ಅಂತ ಕಾರಣ ಕೇಳಿದ್ರೆ, ನೀನು ಕೂಡ ನನ್ನ ಜೊತೆ ಬರ್ತಾ ಇದೆಯಾ ಅಂತ. ಯಾಕೆ ನಾನು ಅಂದಾಗ ಹೇಳೋದು ಇಲ್ಲ, ಜಸ್ಟ್ ನೀನು ನನ್ನ ಜೊತೆ ಬರ್ತಿದ್ಯಾ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಫೈನಲಿ ಕುಸುಮ ಅವರು ಅವರ ಮನೆಯಿಂದ ಹೊರಡ್ತಾರೆ ಹೋಟೆಲ್ ಕಡೆ ತಾಂಡವ್ನ ಭೇಟಿ ಮಾಡೋದಕ್ಕೆ. ಆಲ್ರೆಡಿ ಇಲ್ಲಿ ತಾಂಡವ್ ಅಮ್ಮನ್ನ ಭೇಟಿ ಮಾಡೋದಕ್ಕೋಸ್ಕರ ಅಮ್ಮ ಹೇಳಿರೋ ಲೊಕೇಶನಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ವೆಯ್ಟ್ ಮಾಡ್ತಿರೋ ಸಂದರ್ಭದಲ್ಲಿ ಶ್ರೇಷ್ಠ ಕಾಲ್ ಮಾಡಿ, ಕಾಂಗ್ರ್ಯಾಚುಲೇಷನ್ ತಾಂಡವ್, ಫೈನಲಿ ನೀನು ಅಂದ್ಕೊಂಡಿದ್ದೀನ ಬಂದಿದೆ, ನಿಮ್ಮಮ್ಮಂಗೆ ನಿನ್ನ ವ್ಯಾಲ್ಯೂ ಗೊತ್ತಾಗಿದೆ, ಇನ್ನೇನೇ ಇದ್ರೂ ನಿನ್ನ ಸಕ್ಸಸ್ ಅಷ್ಟೇ ಅಂತ ಹೇಳಿ ಅಪ್ಡೇಟ್ಸ್ ಮಾಡ್ತಿರು ಅಂತ ಹೇಳ್ತಾರೆ. ಬಟ್ ಈಗಲೂ ಕೂಡ ತಾಂಡವ್ಗೆ ಖಂಡಿತ ಅಮ್ಮ ಬಂದಿದ್ದಾರೆ, ಅಮ್ಮಗೀಗ ಅರ್ಥ ಆಗಿದೆ, ಸೊಸೆಗಿಂತ ಮಗ ಮೇಲೂ ಅಂತ ಗೊತ್ತಾಗಿದೆ, ಸೊಸೆನ ವಹಿಸ್ಕೊಂಡು ತಪ್ಪು ಮಾಡಿದೆ, ಮಗನೇ ನೀನು ಇಲ್ಲದೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ನೀನು ಇಲ್ಲದೆ ಇರೋಕ್ಕಾಗಲ್ಲ, ನೀನು ಇಲ್ಲದೆ ಈ ಮನೆ ಜೀವನ ನಡೆಸೋದು ಕಷ್ಟ ಅನ್ನೋದು ಅರ್ಥ ಆಗಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಅನ್ಕೋತಾರೆ ತಾಂಡವ್. ಫೈನಲಿ ಇಲ್ಲಿ ಕುಸುಮ ಹಾಗೆ ಭಾಗ್ಯ ಎಂಟ್ರಿ ಕೊಡ್ತಾರೆ. ಕುಸುಮ ಹಾಗೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗೆ ತಾಂಡವ್ಗೆ ಶಾಕ್. ಬಿಕಾಸ್ ಭಾಗ್ಯ ಕೂಡ ಕುಸುಮ ಜೊತೆ ಬರ್ತಿದ್ದಾರೆ ಅಂತ. ಏನದು ಎಣ್ಣೆ ಮುಗ್ದವಳು ಯಾಕಪ್ಪ ಬರ್ತಿದ್ದಾಳೆ ನಮ್ಮ ಅಮ್ಮನ ಜೊತೆ ಅಂತ ಅಂದ್ಕೊಂಡು ತನಗೆ ತಾನೇ ಉತ್ತರನ ಕೂಡ ಕಂಡ್ಕೋತಾರೆ. ಹೋ, ನಮ್ಮಮ್ಮ ನನ್ನ ಹತ್ರ ಕಾಲು ಹಿಡ್ದು ಕ್ಷಮೆ ಕೇಳಿಸೋಕ್ಕೋಸ್ಕರ ಅವಳನ್ನ ಕರ್ಕೊಂಡು ಬರ್ತಿರ್ಬೇಕು, ಕ್ಷಮೆ ಕೇಳಿ ತಪ್ಪಾಯಿತು ಅಂತ ಹೇಳಿ ಬಂದ್ಬಿಡಿ ಅಂತ ಕೇಳೋದಕ್ಕೆ ಒಳ್ಳೆಯದೇ ಆಯಿತು ಅಂತ ಖುಷಿ ಪಡ್ತಿದ್ದಾರೆ. ನಂತರ ಈ ಕಡೆ ಮಗನ ಹತ್ರ ಬರ್ತಿದ್ದಾಗೆ, ಏನಪ್ಪ ಮಗನೇ ನಾನು ನಿನ್ನ ಕರೆಯೋಕೆ ಬಂದಿದ್ದೀನಿ ಅಂತ ಅನ್ಕಿನ್ಕೊಂಬಿಟ್ಯಾ ಹೇಗೆ? ಅವೆಲ್ಲ ಸೀನೇ ಇಲ್ಲ, ನಾನು ನಿನ್ನ ಕರೆಯೋಕಂತೂ ಬಂದಿಲ್ಲ, ನೀನು ಮಾಡಿದ್ಯಲ್ಲ ಕೆಲಸ ಅದಕ್ಕೆ ಉತ್ತರ ಕೊಡೋಕೆ ಬಂದಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ಹೇಳಿ ಚಿಟ್ಕಿ ಹೊಡೆದು ಮಗನಿಗೆ ಉತ್ತರ ಕೊಡ್ತಾರೆ ಕುಸುಮ. ಅದನ್ನು ನೋಡಿದ್ದೆ ಕೇಳಿಸ್ಕೊಂಡಿದ್ದೆ ಕುಸ್ತೋಗ್ಬಿಡ್ತಾನೆ ತಾಂಡವ್. ಯಾಕಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ಸಲ್ಲಿ ಬಂದುಬಿಟ್ಟಿದ್ರು ತಾಂಡವ್. ನನ್ನ ಬೇಡ್ಕೊಂಡ್ಬಿಡ್ತಾರೆ, ಕರೆದು ಬಿಡ್ತಾರೆ, ಮನೆಗೆ ಹೋಗಿಬಿಡೋಣ ಅಂತ. ಬಟ್ ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆ. ಆ ಕಡೆ ಸುನಂದವ್ರಂತೂ ಏನಪ್ಪ ಎಲ್ಲಿಂದ ಹೋಗಿ ನನ್ನ ಮಗಳನ್ನು ಇವನು ಕೊಟ್ಟನಪ್ಪ, ಏನಪ್ಪ ದೇವ್ರೆ ಎಂಥ ಅಳಿಮೈ ಅಂತಂದಿಟ್ಬಿಟ್ಟೆ. 45,000 ಅಂದರೆ ಏನು ಸಾಮಾನ್ಯನ? 45,000 ಲಕ್ಷಗಟ್ಟಲೆ ಸ್ಯಾಲ್ರಿ ತರೋರಿಗೆ 45,000 ಕಟ್ಟೋದು ಕಷ್ಟ. ನನ್ನ ಮಗಳು ಅವ್ರ ಅತ್ತೆ ಕೊಟ್ಟಿರೋ ದುಡ್ಡಲ್ಲಿ ಅದನ್ನೆಲ್ಲ ಮಾಡಿ ಜೀವನ ಮಾಡೋಕ್ಕಾಗತ್ತಾ? ಎಲ್ಲಿ ಮಾಡ್ತಾಳೆ ನನ್ನ ಮಗಳು? ಭಿಕ್ಷೆ ಬೇಡಬೇಕಷ್ಟೇ ಅಂತ ಅಂತಿದ್ರೆ, ಅಮ್ಮ ನಿಜ ಅಮ್ಮ, ನಾನು ಹೇಳ್ತೀನಿ, ಭಾವ ತುಂಬ ಕೆಟ್ಟವರು ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಿಗೆ ಇಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಯಾಕಂದರೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೇ ಇದ್ದರೂ ಕೂಡ
ಮಗ ಮತ್ತು ಮನೆ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಚೀಪ್ ಲೆವೆಲ್ಗೆ ಇಳಿತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಮ್ಮ ಅಂತ ಹೇಳ್ತಾಳೆ. ನಂತರ ಈ ಕಡೆ ನನ್ನ ಮಗಳು ಏನು ಮಾಡಬೇಕು ಅಂದಾಗ, ಯಾಕಾದರೂ ಕಣ್ಣು ಮುಚ್ಕೊಂಡು ಅವನಿಗೆ ಮದುವೆ ಮಾಡಿಕೊಟ್ಟು ಇವ್ರ ಮಾತು ಕೇಳ್ಕೊಂಡು ತಪ್ಪು ಮಾಡಿಬಿಟ್ಟೆ ನಾನು ಅಂತ ಭಾಗ್ಯ ಬಗ್ಗೆ ತುಂಬ ಪಚಾಡ್ತಿದ್ರೆ ಸುನಂದವರು, ಅಯ್ಯೋ ಅಮ್ಮ ಆ ರೀತಿ ಯಾಕೆ ಅನ್ಕೋತೀಯ, ಅಕ್ಕ ತುಂಬ ಸ್ಟ್ರಾಂಗ್ ವುಮೆನ್ ಗೊತ್ತಾ, ಜೊತೆಗೆ ಅಕ್ಕಂಗೆ ಒಳ್ಳೆ ಅತ್ತೆ ಮಾವ ಇದ್ದಾರೆ ಅಂತ ಹೇಳ್ತಾಳೆ. ಅತ್ತೆ ಮಾವ ಇದ್ರೆ ಏನೇ ಬಂತು, ಗಂಡ ಇರಬೇಕು, ಗಂಡನೇ ಇಲ್ಲ ಅಂದಮೇಲೆ ಅತ್ತೆ ಮಾವ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ ಸುನಂದ ಹೇಳ್ತಿದ್ದಾರೆ. ಅಮ್ಮ ನೀನು ಯಾಕೆ ಅನ್ಕೋತೀಯ, ಇವತ್ತಿನ ಹೆಣ್ಮಕ್ಳೆಲ್ಲ ಗಂಡನೇ ಬೇಕಾಗಿಲ್ಲ, ನೋಡ್ತಾ ಇರು, ಗಂಡ ಇಲ್ಲದೆ ಕೂಡ ಅಚೀವ್ಮೆಂಟ್ ಮಾಡ್ತಾರೆ, ಅಚೀವ್ ಮಾಡಿ ಅವ್ರ ಗಂಡಂಗೆ ಅವ್ರು ಏನು ಅಂತ ತೋರಿಸ್ತಾರೆ. ನನ್ನ ಅಕ್ಕ ಕೂಡ ಅದೇ ರೀತಿ ಅವಳು ಕೂಡ ಅಚೀವ್ ಮಾಡಿ ಅವಳ ಗಂಡನ ಮುಂದೆ ಹೀಗೆ ಅಂತ ತೋರಿಸ್ತಾರೆ, ಆಮೇಲೆ ಅವರೇ ಬರಬೇಕು ಹಿಂದೆ, ಹಂಗೆ ಮಾಡ್ತಾಳೆ. ಫಿಲಿಮ್ಸಲ್ಲೆಲ್ಲ ನೋಡಿಲ್ವಾ ನೀನು, ಏನೇನೋ ಅಚೀವ್ ಮಾಡೋದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು, ಫಿಲಿಮ್ ಅಂತೆ ಏನಂತ, ಇದೇನು ಫಿಲಿಮ್ ಅಂದ್ಕೊಂಡಿದ್ಯಾ, ಇದು ನಿಜ ಜೀವನ ಅಂತಿದ್ದಾರೆ. ಅಯ್ಯೋ ಅಮ್ಮ ನಾನು ನಿಜಾನೇ ಹೇಳ್ತಿರೋದು, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಇದೆ, ಅಕ್ಕಂಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ, ಅವಳು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾಳೆ, ನಂತರ ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಆ ನಂತರ ಅವಳು ಡ್ಯಾನ್ಸ್ ಫೇಮಸ್ ಆಗುತ್ತೆ, ಎಲ್ಲ ಕೂಡ ಬಂದು ಸೇರ್ಕೋತಾಳೆ, ಒಂದಲ್ಲ ಎರಡಲ್ಲ 10 ಬ್ರಾಂಚ್ನ ಓಪನ್ ಮಾಡಿ ಡ್ಯಾನ್ಸ್ ಕ್ಲಾಸ್ಲಿ ಒಂದು ದೊಡ್ಡ ಅಕಾಡೆಮಿನೇ ಓಪನ್ ಮಾಡ್ತಾಳೆ, ನೋಡ್ತಾ ಇರು ಅಂತ ಹೇಳಿ ಕನಸನ್ನೇ ಕಾಣ್ತಿದ್ದಾಳೆ ಪೂಜಾ. ಈ ಕಡೆ ಭಾಗ್ಯ ತುಂಬ ಎತ್ತರ ಜಾಗಕ್ಕೆ ಹೋಗಿದ್ದು, ನಂತರ ಮೀಡಿಯಾದವರೆಲ್ಲ ಬಂದು ಅವಳನ್ನ ಕವರ್ ಮಾಡ್ತಿರೋದು, ಇವು ಒಂದು ಸಣ್ಣ ಚಾನಲ್ನ ಮಾಡೋದ್ರ ಮುಖಾಂತರ ಡ್ಯಾನ್ಸ್ನ ಮಾಡಿ ಇವತ್ತು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೆ ಅಲ್ವಾ, ತುಂಬಾ ಅಪ್ರಿಷಿಯೇಟ್ ಆಗ್ತಿದೆ ಅಂತ ಹೇಳಿದ್ದು. ಜೊತೆಗೆ ಈ ಕಡೆ ಪೂಜಾ ಕೂಡ ಹೈಲೈಟ್ ಆಗಿ ನಾನು ಇನ್ಫ್ಲೂಯೆನ್ಸ್, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂದಿದ್ದು, ಎಲ್ಲರೂ ಜೋರು ಚಪ್ಪಾಳೆ ಹೊಡೆದದ್ದು, ಕಂಗ್ರಾಸ್ ಹೇಳಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ರೆ, ಏನು ಮಾಡ್ತಿದ್ಯಾ, ಕನಸು ಕಾಣ್ತಿದ್ಯಾ ನೀನು ಅಂತ ಸುನಂದ ಹೇಳ್ತಿದ್ದಕ್ಕೆ, ಅಯ್ಯೋ ಇಷ್ಟೊತ್ತು ನಾನು ಕಂಡಿದ್ದು ಕನಸ ಅಂತ ಅನ್ಕೋತಾಳೆ. ಹೌದು ನಾನು ನೋಡ್ತಾ ಇದ್ದೀನಿ, ಇಷ್ಟು ದಿನ ನಿನ್ನ ರೀಲ್ಸ್ ಬಗ್ಗೆ ಮಾತಾಡ್ತಿದ್ದೆ, ಈಗ ನಿಮ್ಮ ಅಕ್ಕನ ಮಾತಾಡ್ತಿದ್ಯಾ, ಯಾವಾಗಲೂ ಹೇಳ್ತಿದ್ದೆ 1,00,000 ರೂಪಾಯಿ ಫೋನ್ ಇದ್ದರೆ ನೋಡಮ್ಮ ಹೇಗೆ ಓಡುತ್ತೆ ರೀಲ್ಸು ಹಾಗೆ ಹೀಗೆ ಅಂತ, ಇವತ್ತೇನೋ ಹಳೆ ಮೊಬೈಲ್ ಇಟ್ಕೊಂಡು ಓಡಾಡ್ತಿದ್ಯಾ ಒಂದು 2-3 ದಿನದಿಂದ, ಏನಾಯಿತು ನಿಂದು ಲಕ್ಷದ ಫೋನ್ ಅಂತ ಕೇಳ್ತಿದ್ದಾರೆ. ನೋಡಲೇ ಇಲ್ವಲ್ಲ ಅಂತ ತಕ್ಷಣ ಅವ್ಳಿಗೆ ಒಂದು ಕಾಲ್ ಬರುತ್ತೆ, ತಕ್ಷಣ ಹೌದಾ ಬಂದೆ ಈಗಲೇ ಅಂತ ಹೇಳಿ, ಅಮ್ಮ ಬರ್ತೀನಿ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಟೇ ಬಿಡ್ತಾಳೆ. ಆ ಕಡೆ ಲಾಯರ್ ಅವರು ಫೋನ್ ಮಾಡ್ತಾರೆ ಕುಸುಮ ಅವ್ರಿಗೆ, ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಸರಿಯಾಗೇ ಇದ್ದೀರಾ, ಇಲ್ಲಿ ಒಂದು ಅರ್ಶಿಣದ ಮರ ಇದೆ ಅಲ್ಲೇ ಇದ್ದೀವಿ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಲಾಯರ್ ಕೂಡ ಬರ್ತಿದ್ದಾರೆ. ಏನಮ್ಮ ಲಾಯರ್ ಗೀಯರ್ ಅಂತ ಎಲ್ಲ ಮಾತಾಡ್ತಿದ್ಯಾ ಅಂದಾಗ, ಹೌದಪ್ಪ ಲಾಯರ್ ಅಂಕಲ್ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಏನದು ನಮ್ಮಮ್ಮ ಯಾಕೆ ಲಾಯರ್ ಅಂಕಲ್ ಕರೆಸ್ತಿದ್ದಾರೆ ಅಂತ ಅಂದ್ಕೊಂಡು ತಾಂಡವ್ ತನಗೆ ತಾನೇ ಕ್ವೆಶನ್ ಮಾಡ್ಕೊತಿದ್ದಾನೆ. ಅಷ್ಟರಲ್ಲಿ ಲಾಯರ್ ಬರ್ತಾರೆ. ಏನಮ್ಮ ಲಾಯರ್ ಅಂಕಲ್ ಅಂದಾಗ, ಹೌದು ಕಣೋ ಲಾಯರ್ ಅಂಕಲ್ ಬಂದಿದ್ದಾರೆ, ನಿಮ್ಮಪ್ಪ ಹಂಗೆ ತುಂಬ ಬೇಕಾದವ್ರಲ್ವಾ ಅದಕ್ಕೆ ಅವ್ರನ್ನೇ ಕರೆಸಿದ್ದೀನಿ ನಾನು, ಬೇರೆಯವರೆಲ್ಲ ಯಾಕೆ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ಗೆ ಏನಿದು ಅಮ್ಮ ನನಗೆ ಭಾಗ್ಯದಿಂದ ಡಿವೋರ್ಸ್ ಕೊಡ್ಸೋಕೆ ಮುಂದಾಗ್ಬಿಟ್ರಾ, ನಾನು ಕೇಳೋಕ್ಕೂ ಮುನ್ನನೇ ಅಮ್ಮನೇ ಇದನ್ನೆಲ್ಲ ಮಾಡ್ತಿದ್ದಾರಾ, ಯಪ್ಪ ನಾನು ಇದಕ್ಕೆಲ್ಲ ಪ್ರಿಪೇರೇ ಆಗಿಲ್ವಲ್ಲ, ನನಗೆ ಭಾಗ್ಯ ಅಂದರೆ ಇಷ್ಟ ಇಲ್ಲ, ಹಾಗಂತ ಡಿವೋರ್ಸ್ ಬಗ್ಗೆ ನಾನು ಒಮ್ಮೆ ಕೂಡ ಯೋಚನೆ ಮಾಡಿದ್ದಿಲ್ಲ, ಈಗ ಅಮ್ಮ ಹೇಳಿಬಿಟ್ರೆ ನಾನು ಏನು ಮಾಡಲಿ ಅಂತ ತಾಂಡವ್ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಗೊತ್ತಾಗ್ತದೆ ತಾಂಡವ್ಗೆ ಇನ್ನೂ ಕೂಡ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಅನ್ನೋ ಆಲೋಚನೆ ಬಂದೇ ಇಲ್ಲ, ಬಟ್ ಭಾಗ್ಯ ಅಂತೂ ಇಷ್ಟ ಇಲ್ಲ. ನಂತರ ಏನಕ್ಕಮ್ಮ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು, ಲಾಯರ್ ಅಂಕಲ್ ಯಾತಕ್ಕೋಸ್ಕರ ಕರೆಸಿದ್ಯಾ, ನಿಗೇನು ತಲೆ ಕಟ್ಟಿದ್ಯಾ ಅಂತ ತಾಂಡವ್ ಕೇಳಿದ್ದಕ್ಕೆ, ಹೌದಪ್ಪ ನನ್ನ ಹತ್ರ ದುಡ್ಡು ಹೆಚ್ಚಾಗಿದೆ ಅಲ್ವಾ, ಲಾಯರ್ ಫೀಸ್ ಏನು ಕಡಿಮೆನಾ, ಅವ್ರನ್ನ ಕರೆಸೋದಕ್ಕೆ ಸುಮ್ಮನೆ ವಿನಾಕಾರಣ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ನಿನಗೂ ಕೂಡ ಎಲ್ರಿಗೂ ಗೊತ್ತು ಒಂದು ಕಾಮನ್ ಸೆನ್ಸ್ ಅದು. ಈಗ ಯಾರಾದರೂ ಒಂದು ಲೋನ್ ತಗೊಂಡ್ರೆ ಬ್ಯಾಂಕಿಂದ ಲೋನ್ನ ಯಾರು ತೊಗೊಂಡಿರಬೇಕು ಅವರೇ ತೀರಿಸ್ಬೇಕೇ ಹೊರತು ಅವ್ರಿಗೆ ಸಂಬಂಧಪಟ್ಟವರು ಹೆಂಡ್ತಿನೂ ತೀರಿಸ್ಬೇಕಾಗಿಲ್ಲ. ಏನೋ ಹೇಳಿದ್ಯಂತೆ, ಮನೆ ನಿಂದು ಸಾಲ ಮಾಡಿದ ನೀನು, ಮನೆ ಕಟ್ಸಿದ್ ನೀನು ಅಂದಮೇಲೆ ನೀನು ಲೋನ್ ತೀರಿಸ್ಬೇಕೇ ಹೊರತು ನೀನು ಹೆಂಡ್ತಿಗೆ ಯಾಕೆ ಕಟ್ಟು ಅಂತ ಹೇಳಿದೆ ಅಂತ ಕೇಳ್ತಿದ್ದಾರೆ. ನಾನೇನು ಹೇಳಿದೆ, ನೀವೇ ತಾನೇ ಇರೋದು ಅದಕ್ಕೆ ಹೇಳಿದೆ ಅಂತ ತಾಂಡವ್ ಹೇಳ್ತಾರೆ. ಹೌದಾ, ಹಾಗಿದ್ರೆ ಒಂದು ಮಾತು ತಿಳ್ಕೊ, ನನ್ನ ಸೊಸೆ ಆ ಮನೆಗೆ ಲೋನ್ ಕಟ್ಟಬೇಕು ಅಂದರೆ ಆ ಮನೆ ನಿನ್ನ ಹೆಸರಲ್ಲಿದೆ, ನಿನ್ನ ಹೆಸರಲ್ಲಿದೆ ಅಂದಮೇಲೆ ಅವಳು ಹೇಗೆ ಕಟ್ಟೋಕ್ಕಾಗತ್ತೆ, ಆ ಮನೆ ಅವಳ ಹೆಸ್ರಿಗೆ ಬಂದರೆ ಅವಳು ಲೋನ್ ಕಟ್ಬಹುದು ಅಂತ ಹೇಳಿ ಒಂದೇ ಸತಿ ಶಾಕ್ ಕೊಡ್ತಾರೆ ಕುಸುಮ. ನಂತರ ಈ ಕಡೆ ಲಾಯರ್ ಅವ್ರನ್ನ
ಪೇಪರ್ ರೆಡಿ ಆಗಿದ್ದೀರಾ ಸರ್ ಅಂದಾಗ ಹೌದು ನೀವು ಹೇಗೆ ಹೇಳಿದ್ರು ಹಾಗೆ ರೆಡಿ ಮಾಡಿದ್ದೀನಿ. ನೀವು ಹೇಳಿದ ಮೇಲೆ ರೆಡಿ ಮಾಡದೆ ಇರೋಕ್ಕಾಗತ್ತಾ ಅಂತ ಪೇಪರ್ ಕೊಡ್ತಾರೆ. ಪೇಪರ್ ಕೊಟ್ಟಿದ್ದೆ ತಗೋಪ್ಪ ಮಗನೆ ಓದು ಇದನ್ನು ಅಂತಾರೆ. ಓದಿದೆ ತಾಂಡವ್ ಶಾಕ್ ಆಗ್ತಾನೆ. ಅಂಥದ್ದು ಏನಪ್ಪ ಇದೆ ಅಂದರೆ ಇಡೀ ಮನೆನ ಲಕ್ಷ್ಮಿ ಹೆಸರಿಗೆ ವರ್ಗಾವಣೆ ಮಾಡಿಕೊಡ್ಬೇಕು. ಇನ್ನು ಲಕ್ಷ್ಮಿ ಆ ಮನೆ ಓನರ್ ಅವಳಿಗೆ ಸಂಬಂಧಪಟ್ಟಿದ್ದು ಅಂತ ಪೇಪರಲ್ಲಿ ಬರೆದಿರುತ್ತೆ. ಅದನ್ನು ಓದ್ತಿದ್ದಾಗೆ ಏನಮ್ಮ ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಕೇಳ್ತಿದ್ದಾನೆ ತಾಂಡವ್. ಏನು ಮಾಡ್ತಿದ್ದೀನಿ ಸರಿಯಾಗೇ ಮಾಡ್ತಿದ್ದೀನಿ ಹೇಳಿದೆ ಅಲ್ವಾ ನೀನು ಹೆಂಡತಿ ಲೋನ್ ಕಟ್ಟಬೇಕು ಅಂತ. ಲೋನ್ ಕಟ್ಟಬೇಕು ಅಂದರೆ ಆ ಮನೆ ಮೊದಲು ಅವಳ ಹೆಸ್ರಿಗೆ ಹಾಕಬೇಕು, ಆವಾಗ ಅವಳು ಲೋನ್ ಕಟ್ತಾಳೆ. ಇಲ್ಲ ಅಂದರೆ ಅವಳು ಯಾಕೆ ಕಟ್ಟಬೇಕು, ನಿನ್ನ ಹೆಸರಲ್ಲಿದ್ದರೆ ಲೋನ್ ಅಂತ ಹೇಳ್ತಾರೆ. ಇದು ಅತಿ ಆಯ್ತಮ್ಮ ನಿಂದು ಅಂತ ಕೇಳ್ತಿದ್ರೆ ಏನೂ ಅತಿ ಆಗಿಲ್ಲ. ನಿನ್ನ ಹೆಂಡತಿ ಅವಳು ಪಾಪ ಇಷ್ಟು ಕಷ್ಟಪಡ್ತಾಳೆ, ಎಲ್ಲರೂ ನೋಡಿದ್ರೆ ಪಾಪದವರು ಅಂತಾರೆ. ಅಂಥವಳಿಗೆ ಈ ರೀತಿ ಕಾಟ ಕೊಡ್ತಿದ್ಯಲ್ಲ ಹೇಗೋ ಬಂತು ಮನಸ್ಸು. ನಿನ್ಗೆ ಇದಕ್ಕನ್ನ ನಾನು ಓದಿಸಿದ್ದು ನನಗೆ ಗೊತ್ತಿರಲಿಲ್ಲ. 2 ಡಿಗ್ರಿ ಕೊಡಿಸಿದ್ದೀನಿ, 2 ಡಿಗ್ರಿ ಜೊತೆ ಬುದ್ಧಿ ಬರುತ್ತೆ ಅಂದ್ಕೊಂಡೆ, ಬುದ್ಧಿ ಬರಲ್ಲ ಅಂತ ಯಾರು ಗೊತ್ತಿತ್ತು ಅಂತ ಹೇಳ್ತಿದ್ದಾನೆ. ಅಮ್ಮ ನೀನು ತುಂಬಾ ಓವರ್ ಆಯಿತು, ಇದೆಲ್ಲ ಬೇಡ ಅಂದಾಗ ಏನು ಓವರ್ ಆಯಿತು. ಅವಳು ಏನಾದರೂ EMI ಕಟ್ಟಬೇಕು ಅಂದರೆ ಆ ಮನೆ ಅವಳ ಹೆಸ್ರಿಗೆ ಆಗಬೇಕು, ಆಗ ಮಾತ್ರ ಮನೆ EMI ಕಟ್ತಾಳೆ, ಇಲ್ಲ ಅಂದರೆ ನೀನೇ ಮಾಡಬೇಕು ಅಂತಾರೆ. ಹೌದಾ ಸರಿ ಆಯಿತು, ಈಗೇನು ಈ ಪೇಪರ್ ಸೈನ್ ಹಾಕ್ಬೇಕಾ, ಈ ಮನೆ ನಿನ್ನ ಸೊಸೆ ಹೆಸ್ರಿಗೆ ಬರೀಬೇಕಾ, ಸರಿ ಆಯಿತು ಬರ್ಕೊಡ್ತೀನಿ ತಗೋ ಅಂತ ಹೇಳಿ ಸೈನ್ ಮಾಡಿ ಕೊಟ್ಟು ಬಿಸಾಡೇ ಬಿಡ್ತಾನೆ ತಾನೆ. ಈ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ ತಡ ಆ ಕಡೆ ಭಾಗ್ಯ ಕುಸುಮ ಶಾಕ್ ಆಗ್ತಿದ್ದಾರೆ. ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ. ಕುಸುಮ ಅವರ ಕಣ್ಣಲ್ಲೂ ಕೂಡ ನೀರು ಬರ್ತದೆ. ಮಗ ಯಾವಾಗ ಪೇಪರ್ಗೆ ಸಹಿ ಹಾಕಿ ಇನ್ನು ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಗುಡ್ ಬಾಯ್ ಅಂತ ಹೇಳಿ ಜಬರ್ದಸ್ತಾಗಿ ಅಲ್ಲಿಂದ ಹೊರಟ್ಬಿಟ್ನೋ ಈ ಕಡೆ ಕುಸುಮ ಅವ್ರ ಕಣ್ಣಲ್ಲಿ ನೀರು ಬರ್ತಿದೆ, ಕಣ್ಣೀರು ಹಾಕ್ತಿದ್ದಾರೆ. ಫೈನಲಿ ನನ್ನ ಮಗ ನಮಗೆ ತಿರುಗಿಸಿ ಹೋಗ್ಬಿಟ್ಟ. ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.